ಈ ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ನಾನು ಹೋದ ವೀಡಿಯೋದಲ್ಲಿ ಐಮರ ಹೋಮ್ ಸ್ಟೇದಲ್ಲಿ ಯಾವ್ಯಾವ ಥರ ಮಜಾ ಮಾಡಿದೋ ಏನೇನಿದೆ ಅನ್ನೋದನ್ನ ತೋರಿಸಿದ್ದೆ. ಬಟ್ ಅದೇ ವಿಡಿಯೋದಲ್ಲೂ ಇನ್ನೊಂದು ಹೇಳಿದ್ದೆ. ಸೊ ಈ ಐಮರ ಹೋಮ್ ಸ್ಟೇಯಲ್ಲಿ ಇರೋವಂಥ ಓನರು ಮತ್ತು ಇಲ್ಲಿ ಓನರೇ ಸಹಿತ ಬರೋ ಅಂಥವ್ರಿಗೆ ಒಂದು ಅಡುಗೆನ ಮಾಡಿ ಇಲ್ಲಿ ಕೊಡ್ತಾ ಇರೋದ್ರಿಂದ, ಓನರ್ ಕೈ ರುಚಿ ತುಂಬ ಚೆನ್ನಾಗಿರೋದ್ರಿಂದ, ತುಂಬ ನೀಟಾಗಿ ಹೋಮ್ ಸ್ಟೇ ಇರೋದ್ರಿಂದ ಅವ್ರನ್ನೇ ನಾನು ಇಂಟರ್ವ್ಯೂ ಮಾಡ್ತೀನಿ. ಅವ್ರ ಬಾಯಲ್ಲೇ ಕೇಳೋಣ ಈ ಐಮರ ಹೋಮ್ ಸ್ಟೇ ಯಾವ ಥರ, ಏನು ಎತ್ತ, ಹೇಗೆ ಜನ ಬರಬೇಕು ಅನ್ನೋದನ್ನೆಲ್ಲನೂ ಕೇಳೋಣ. ಆ ವಿಡಿಯೋ ಇಂಟರ್ವ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೋದ ವೀಡಿಯೋದಲ್ಲೇ ಹೇಳಿದ ಕಾರಣದಿಂದ ಈ ವಿಡಿಯೋದಲ್ಲಿ ಅವ್ರನ್ನ ಕರೆದು ಅವ್ರನ್ನ ಇಂಟರ್ವ್ಯೂ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನನಗೆ ಇಲ್ಲೇನೋ ಪ್ರಮೋಷನ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದೇನಿರಲಿಲ್ಲ. ಜಸ್ಟ್ ನಾನು ಫಸ್ಟ್ ಟೈಮ್ ವಿಸಿಟು ನಮ್ಮ ಅಣ್ಣಂದಿರ ಆ್ಯಕ್ಚುಲಿ ಕೂರ್ಗ್ ಅಂದರೆ ಮಡಿಕೇರಿ ಕಡೆಗೆ ಬಂದಾಗ, ಕುಶಾಲನಗರಕ್ಕೆ ಬಂದಾಗ, ಈ ಸರೌಂಡಿಂಗ್ ಬಂದಾಗ ಇಲ್ಲೇ ಆಲ್ಟ್ ಆಗೋದು. ಸುಮಾರು ಅವರು ಒಂದು 15-20 ಸರಿ ಇಲ್ಲಿ ಆಲ್ಟ್ ಆಗಿದ್ದಾರೆ. ತುಂಬ ಹಳೆ ಕಸ್ಟಮರು. ಈ ಸರಿ ಬಾಪಮ್ಮಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಸಕ್ಕತ್ತಾಗಿರುತ್ತೆ ಅಂತ ಕರ್ಕೊಂಬಂದಿದ್ದ ಕಾರಣದಿಂದ ನಾನು ಇಲ್ಲಿನ ವಾತಾವರಣ ಮತ್ತು ಅವರು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಸ್ವಂತ ನಮ್ಮ ರಿಲೇಷನ್ ಮನೆಗೆ ಬಂದಂಗಿತ್ತು. ನನಗೆ ಅಷ್ಟು ನೀಟಾಗಿ ಟ್ರೀಟ್ ಮಾಡ್ತಾರೆ. ಸೊ ಈಗ ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ನಮಸ್ಕಾರ. ನಿಮ್ಮ ರೆಸಾರ್ಟಿಗೆ ಬಂದೆ, ತುಂಬ ಖುಷಿ ಆಯಿತು. ಹೋಮ್ ಸ್ಟೇಗೆ ಆ್ಯಕ್ಚುಲಿ ಒಂಥರ ರೆಸಾರ್ಟ್ಗಿಂತ ತುಂಬ ಚೆನ್ನಾಗಿದೆ ಇದು ಹೋಮ್ ಸ್ಟೇ. ನನಗೆ ಮೇನ್ಲಿ ಇಷ್ಟ ಆಗಿದ್ದು ನೀವು ಕೈಯಾರೆ ಮಾಡಿರೋವಂಥ ಫುಡ್. ತುಂಬ ನಮ್ಮ ಮನೆ ಫುಡ್ ಥರನೇ ಇತ್ತು. ಸೊ ನಿಮ್ಮ ಹೋಮ್ ಸ್ಟೇಗೆ ಯಾಕೆ ಬರ್ಬೇಕು ಜನ? ನಮ್ಮ ಹೋಮ್ ಸ್ಟೇಗೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಬಿಸಿ ಆಗಿರ್ತಾರೆ ಸಿಟಿಲಾದ್ರೆ, ಆದ್ರೆ ಇಲ್ಲಿ ಬಂದು ರಿಲ್ಯಾಕ್ಸ್ ಆಗ್ಬೋದು ಅಂತೇಳಿ, ವರ್ಕ್ ಲೋಡ್ ಎಲ್ಲ ತುಂಬಾ ಇರೋದ್ರಿಂದ ಇಲ್ಲಿ ಬಂದು ರಿಲ್ಯಾಕ್ಸ್ ಆಗಲಿ ಅಂತೇಳಿ ಆ ಮೈಂಡಲ್ಲಿ ಮಾಡಿದ್ದೀವಿ. ಹಾಗಾಗಿ ನೀವು ಫುಡ್ ಪ್ರಿಪ್ರೇಷನ್ಸ್ ಎಲ್ಲ ನೀವೇ ಮಾಡ್ತೀರಿ. ಹಾಗಾಗಿ ಆಮೇಲೆ ಸ್ವಲ್ಪ ಏನು ಅಂತಂದರೆ ಒಂಥರ ಈ ವಾತಾವರಣನೇ ನಂಗೆ ತುಂಬ ಖುಷಿ ಕೊಡ್ತಾ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಇಲ್ಲಿಗೆ ನಮ್ಮ ಬ್ರದರ್ ಕಡೆಯಿಂದ, ಫಸ್ಟ್ ಟೈಮ್ ಬಂದಿದ್ದು. ಬಟ್ ಏನು ಅಂತಂದರೆ ಇಲ್ಲಿ ನನಗೆ ಫುಲ್ ಫಾರೆಸ್ಟ್ ಇದೆ, ನಿಮ್ದು ಒಂದೇ ಮನೆ ಇದೆ, ಆಮೇಲೆ ಮನೆ ಫುಡ್ಡು, ಆಮೇಲೆ ಏನೋ ನಮ್ಮದು ನೆಂಟರು ಮನೆಗೆ ಬಂದಂಗೆ ಆಯಿತು ನನಗೆ. ಆ್ಯಕ್ಚುಲಿ ನೀವು ಕೊಟ್ಟಿದ್ದಂಥ ಒಂದು ನನಗೆ ಅನುಭವ. ಆ್ಯಕ್ಚುಲಾಗಿ ಯಾರೋ ನಮ್ಮ ಅಕ್ಕ ಇದ್ದಾರೆ ಅಥವಾ ನಮ್ಮ ಅಣ್ಣ ಇದ್ದಾರೆ, ಅವ್ರ ಮನೆಗೆ ನಾನು ಬಂದಿದ್ದೀನಿ ಅನ್ನೋ ಥರ ಆಯಿತು. ಸೊ ಹಂಗಾಗಿ ಜನಕ್ಕೆ ಏನು ಹೇಳ್ತೀರಾ ಇಲ್ಲಿಗೆ ಬರೋದ್ರಿಂದ? ಈ ಅಡ್ರೆಸ್ ಏನು ಹೇಳ್ತೀರಾ? ಇದು ಬಂದು ಐಮರ ಹೋಮ್ ಸ್ಟೇ ಅಂತ ರಂಗಸಮುದ್ರದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಐಮರ ಹೋಮ್ ಸ್ಟೇ. ಐಮರ ಹೋಮ್ ಸ್ಟೇ. ಸೊ ವೀಕ್ಷಕರೇ, ಯಾರೇ ಬಂದ್ರು ಐಮರ ಹೋಮ್ ಸ್ಟೇ ಎಲ್ಲಿ ಮೇಡಮ್ ಅಡ್ರೆಸ್? ಇದು ಕುಶಾಲನಗರದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಕುಶಾಲನಗರದಿಂದ 10 ಕಿಲೋಮೀಟರ್ ಆಗುತ್ತೆ. ಹಾಗೆ ದುಬಾರೆಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಇದೆ. ಯಾರೇ ಆಗ್ಲಿ ದುಬಾರೆಗೆ ಹೋಗ್ಬೇಕು ಅಂತಂದ್ರೆ ದುಬಾರೆ ಒಂದು ಎಲಿಫೆಂಟ್ ಕ್ಯಾಂಪ್ ಇಂದ ಇಲ್ಲಿ 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಮನೆ ತರ ಇರುತ್ತೆ, ನಿಮ್ಗೆ ಮನೆ ಊಟನೇ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ಮೆಂಟು. ಆಮೇಲೆ ತುಂಬಾ ಡಿಸ್ಟರ್ಬೆನ್ಸ್ ಇಲ್ಲ, ಯಾರೋ ಕ್ರೌಡು ಅಥವಾ ಏನೋ ಒಂದು ಇಲ್ಲ. ಏನಿದ್ರು ಒಂದು ಫ್ಯಾಮಿಲಿ ಮನೆ, ನಾವು ಬರ್ತಾ ಇದ್ದೀವಿ, ಇರ್ತೀವಿ, ಇದು ನಮ್ಮನೆ ಅನ್ನೋ ಥರ ಹೋಗ್ಬೋದು ಇವ್ರ ಮನೆಯಲ್ಲಿ. ಅಷ್ಟು ಚೆನ್ನಾಗಿದೆ ನೇಚರು. ಸುತ್ತ ನೀವೇನು ನೋಡ್ತೀರಾ ಫುಲ್ಲು ಫಾರೆಸ್ಟ್ ಇದೆ ನಿಮಗೆ. ತುಂಬ ಚೆನ್ನಾಗಿದೆ ಪ್ಲೇಸ್ಮೆಂಟು. ಮೇಡಮ್ ಅವರ ಕೈ ರುಚಿಯಲ್ಲಿ ನಾವು ಊಟ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು ಊಟ. ನಾನು ಎಸ್ಪೆಷಲಿ ಊಟ ತುಂಬ ಇಷ್ಟಪಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ಅಥವಾ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿತಿನ್ 3 ಡೇಸ್ ಮುಂಚೆನೇ ಬಿಫೋರ್ ಬುಕ್ ಮಾಡ್ಕೊಂಡು ಅವ್ರ ಹತ್ರ ಬರಬೇಕಾಗುತ್ತೆ. ಯಾಕಂದರೆ ವೀಕೆಂಡ್ ತುಂಬ ಬ್ಯುಸಿ ಇರ್ತಾರೆ. ಸೊ ಹಂಗಾಗಿ ಕಾಲು ತೆಗೆದಿರೋ ಇರುತ್ತೆ. ಬಟ್ ನೀವು ವಾಟ್ಸಪ್ ಅಥವಾ ಮೆಸೇಜ್ ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ಐಮರ ಹೋಮ್ ಸ್ಟೇ. ಸೊ ಹಾಗಾಗಿ ಯಾರೇ ಆಗಲಿ ಐಮರ ಹೋಮ್ ಸ್ಟೇಗೆ ಬನ್ನಿ. ದುಬಾರೆಯಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ನೀವು ಕ್ಯಾಂಪಿಗೆ ಹೋಗಿ ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಐಮರ ಹೋಮ್ ಸ್ಟೇಗೆ ಬನ್ನಿ. ಯಾಕಂದ್ರೆ ಇಲ್ಲಿ ಸ್ವಂತ ನಿಮ್ಮ ಅಕ್ಕ ಅನ್ಕೋಬಹುದು ಅಥವಾ ಅತ್ತಿಗೆ ಅನ್ಕೋಬಹುದು, ಅಮ್ಮ ಅನ್ಕೋಬಹುದು. ಆ ತರ ನೋಡ್ಕೊಂಡು ನಿಮ್ಗೆ ಒಳ್ಳೆ ಒಂದು ಅಡುಗೆ ಕೈ ರುಚಿನ, ಅವರ ಒಂದು ರುಚಿನ ನೀವು ಸವಿದು ತುಂಬ ಖುಷಿ ಪಟ್ಟು ಈ ಹೋಮ್ ಸ್ಟೇಯಿಂದ ಖುಷಿಯಾಗಿ ನೀವು ಹೋಗ್ಬೋದು. ಒಂದು ಸರಿ ಈ ಹೋಮ್ ಸ್ಟೇಗೆ ಬಂದರೆ ನೆಕ್ಸ್ಟ್ ನೀವು ಇರೋ ತನಕ ಬರ್ತಾ ಇರ್ಬೋದು. ಸೊ ಸೂಪರ್ ಆಗಿದೆ, ಜಸ್ಟ್ ಜಾಲಿ.
ಸರ್ ಇದ್ರಲ್ಲೂ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ನಮ್ಮಲ್ಲಿ ಯಾವುದೇ ಅಡಿಗೆಗಳು ಮಾಡಿದ್ರು ಅದ್ರಲ್ಲಿ ಕೆಮಿಕಲ್ ಏನೇನು ಇರಲ್ಲ, ಇರಲ್ಲ. ಇದೊಂದು ಮೇಜರ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಯಾವುದೇ ತರ ಒಂದು ಬೇಕಿಂಗ್ ಸೋಡಾ ಆಗ್ಲಿ ಅಥವಾ ಒಂದು ಕೆಮಿಕಲ್ ಪೌಡರ್ಸ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ಸ್ ಆಗಲಿ ಇದನ್ನ ಮೇನ್ ಆಗಿ ಇವರು ಯೂಸ್ ಮಾಡೋದಿಲ್ಲ. ಸೊ ಇವರು ನಮ್ಮ ಮನೇಲಿ ಯಾವ ಥರ ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ ಅದೇ ಥರ ಒಂದು ಪ್ರತಿಯೊಂದು ಫೆಸಿಲಿಟೀಸ್ನ ಇಲ್ಲಿ ನಮ್ಮ ಅಮ್ಮನ ಹಾಗೆ ಮಾಡಿಕೊಡ್ತಾರೆ. ಆ ಥರ ನಮ್ಮ ಅಕ್ಕ ಅವರು, ಪವಿತ್ರ ಅಕ್ಕ ಅವರು, ಅವ್ರ ನಂಬರ್ನ ನಾನು ನಿಮ್ಗೆ ಹಾಕಿರ್ತೀನಿ, ಕವಿತಕ್ಕ ಅವ್ರ ನಂಬರ್ ನಾನು ಹಾಕಿರ್ತೀನಿ. ಹಾಗೆ ಇದರ ಒಬ್ಬರು ಮೇನ್ ಕಿಂಗ್ ಅಂದರೆ ರಮೇಶ್ ಅಣ್ಣ ಅಂತ. ಸೊ ಕುಶಾಲನಗರ ರಮೇಶ್ ಅಣ್ಣ ಅವ್ರದ್ದು ನಂಬರ್ ನಾನು ನಿಮಗೆ ಕಾಂಟ್ಯಾಕ್ಟಲ್ಲಿ ಹಾಕಿರ್ತೀನಿ. ಸೊ ನೀವು ಬರೋಕ್ಕಿಂತ ಮುಂಚೆ ಜಸ್ಟ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಥವಾ ಡೇಟ್ನ ಬ್ಲಾಕ್ ಮಾಡ್ಕೊಳ್ಳಿ. ಈ ಪ್ಲೇಸಿಗೆ ಬನ್ನಿ, ನೀವು ಯಾವತ್ತು ಒಂದು ಸರಿ ಬಂದರೆ ನೀವು ಪದೇ ಪದೇ ಬರ್ತಾನೆ ಇರ್ತೀರ. ಅಷ್ಟು ಒಳ್ಳೆ ವಾತಾವರಣ ಇದೆ ಇಲ್ಲಿ. ಥ್ಯಾಂಕ್ ಯು, ನಮಸ್ಕಾರ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ನೀವೇ ಕೇಳಿದ್ರಿ ಐಮರ ಹೋಮ್ ಸ್ಟೇಗೆ ಯಾಕೆ ಬರಬೇಕು, ಯಾವ ಥರ ಇದೆ ಏನು. ಸೊ ಈಗ ಮಾತಾಡಿದವ್ರೆ ಐಮರ ಹೋಮ್ ಸ್ಟೇಯ ಓನರ್, ಅವರೇ ಕೂಡ ಹೆಡ್ ಶೆಫು. ಅಲ್ಲಿ ನಾವು ಯಾರೇ ಬಂದರೂ ಅವರ ಕೈ ರುಚಿಯಿಂದನೇ ನಾವು ಖುಷಿಯಾಗಿ ತಿನ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆ, ತುಂಬ ರೀಸನಬಲ್ ರೇಟ್ ಇದೆ. ಇದು ನನ್ನ ಖುಷಿಗೋಸ್ಕರ ನಾನು ಮಾಡಿದ್ದು. ಇದು ನನ್ನ ಫಸ್ಟ್ ಇಂಟರ್ವ್ಯೂ ಒಬ್ರಿಗೆ ತೊಗೊಂಡಿದ್ದೀನಿ ಅಂದರೆ ಇದೇ ಮೊದಲನೆಯ ಒಂದು ಇಂಟರ್ವ್ಯೂ ತೊಗೊಂಡಿರೋದು. ಇದರಲ್ಲಿ ನನಗೆ ಯಾವ ಥರ ಏನು ಅನ್ನೋದು ಏನಾದ್ರು ತಪ್ಪಿದರೆ ದಯವಿಟ್ಟು ನೀವೇ ಕ್ಷಮಿಸ್ಬಿಡಿ. ಯಾಕಂದರೆ ನನಗೆ ಇಂಟರ್ವ್ಯೂ ಯಾರ್ದು ನಾನು ಕೂಡ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ಒಬ್ರನ್ನ ನೇರವಾಗಿ ನಿಂತ್ಕೊಂಡು ಮಾತಾಡಿರೋ ಅಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.